ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬೆನ್ನಲ್ಲೇ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರ ಮಧ್ಯೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಅವರು ಪ್ರತಿಕ್ರಿಯಿಸ್ತಾ ಗದ್ಗರಿತರಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಸಿಎಂ ರಿಟ್ ಅರ್ಜಿ ವಾದ ಮಂಡನೆ ಆಗ್ತಾ ಇದೆ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಗದ್ಗರಿತರಾಗ್ತಾ ಮಾತುಗಳನ್ನು ಆಡಿದ್ದಾರೆ. ತಂದೆ ಮೇಲಿನ ಆರೋಪಗಳ ಬಗ್ಗೆ ಅವರು ಮಾತನಾಡುತ್ತಲೇ ಭಾವುಕರಾಗಿದ್ದಾರೆ. ನನ್ನ ತಂದೆ ಏನೂ ತಪ್ಪು ಮಾಡಿಲ್ಲ, ಆದರೂ ಕಾರಣ ಅವರ ಮೇಲೆ ಆರೋಪಗಳು ಬಂದಿದೆ. ಇಂತಹ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ. ನನಗೂ ನನ್ನ ತಾಯಿಗೂ ಈ ಕೇಸ್ನಿಂದಾಗಿ ಅತೀವ ಬೇಸರ ಆಗಿದೆ ಹೀಗಂತ ಹೇಳುತ್ತಲೇ ಭಾವುಕರಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೂ ಕೂಡ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯನವರ ಸುಪುತ್ರರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅಂತ ಏನಾದರೂ ಅನಿಸಿತಾ, ಅಥವಾ ಯಾಕಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಆಗಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು? ಇಲ್ಲ, ಗೊತ್ತಿತ್ತು, ನಿರೀಕ್ಷೆ ಇತ್ತು ಇದು. ಯಾಕೆಂತಂತಂದರೆ BJP ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದಾಗಿಂದನೂ ಕೂಡ ಹೇಗೆ ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಎಲ್ಲರೂ ಕಂಡುಬಂದೇನೆ ಇದೆ. ಹಾಗಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ಒತ್ತಡಕ್ಕೆ ಮಣಿದು ತಮ್ಮ ಹುದ್ದೆಯಲ್ಲಿ ಇದ್ದು ಏನು ಸಂವಿಧಾನದ ಪ್ರಕಾರ ನಡ್ಕೋಬೇಕು ಆ ರೀತಿ ನಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಅನುಮಾನ ಇತ್ತು. ಸೊ ಹಾಗಾಗಿ ಇದು ನಿರೀಕ್ಷಿತ ಮಟ್ಟದಲ್ಲೇ ಆಗಿದೆ. ಅಲ್ಲಿಗೆ ತಮಗೊಂದು ವಾರದ ಮುಂಚಿನ ಸೂಚನೆಗಳಿದ್ದು, ಅಂದರೆ ಈ ಆರೋಪಗಳು ಕೇಳಿ ಬಂದಿನವೇ ಕೂಡ ಇದ್ದಿಲ್ಲ. ಯಾವಾಗ ಗವರ್ನರ್ ಶೋಕಾಸ್ ನೋಟಿಸ್ ಕೇಳಿದ್ರು ಆವಾಗಲೇ ಖಂಡಿತ ಇವರು ಪ್ರಾಸಿಕ್ಯೂಷನ್ಗೂ ಸ್ಯಾಂಕ್ಷನ್ ಕೊಡ್ತಾರೆ ಅನ್ನೋ ಒಂದು ಹಿಂಟಿತ್ತು. ಸೊ ಹಾಗಾಗಿ ನಾವು ಮೊದಲೇ ಏನು ಮಾಡಬೇಕು, ಅವ್ರು ಯಾವ ರೀತಿ ಮಾಡಿದ್ರೆ ಕಾನೂನಾತ್ಮಕ ಯಾವ ರೀತಿ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿದ್ವಿ. ಈ ಆರೋಪ ಬಂದ ತಕ್ಷಣದಲ್ಲೇ ಸಿದ್ದರಾಮಯ್ಯವರು ಒಂದು ಮಾತು ಹೇಳ್ತಾ ಇದ್ರು, ನಾನು 2ನೇ ಬಾರಿ CM ಆಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೆಲವರಿಗೆ ಅನ್ನುವಂಥದ್ದು. ಅಲ್ಲಿಗೆ ಇದು ಟಾರ್ಗೆಟ್ ಸಿದ್ದರಾಮಯ್ಯನ ಮಾತ್ರ ಅಂತ? ಹೌದು, ಅಫ್ಕೋರ್ಸ್. ಒಂದು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಬೇಕು. ಯಾಕೆಂದರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಅವರೊಬ್ಬರು ಮಾಸ್ ಲೀಡರ್ ಇದೆ, ದೊಡ್ಡ ನಾಯಕರಿದ್ದಾರೆ. ಸೊ ಅವರ ಬೇಕಾದಷ್ಟು ಜನ ಬೆಂಬಲ ಇದೆ ಅವ್ರಿಗೆ. ಸೊ ಅವರ ಬಲನ ಕುಗ್ಸಿದ್ರೆ ನಮ್ಮ ಪಕ್ಷದ ಬಲನೂ ಕ್ಷೀಣಿಸುತ್ತೆ ಅಂತ ಹೇಳಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಬಟ್ ಅದ್ರ ಜೊತೆಗೇ ಅವರು ಬರೀ ಕರ್ನಾಟಕದಲ್ಲ, ಕೇಂದ್ರ ಸರ್ಕಾರ, BJP ಪಕ್ಷ ಎಲ್ಲ ರಾಜ್ಯಗಳಲ್ಲೂ ಕೂಡ ಇತರ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ರಾಜ್ಯಪಾಲರ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಕೆಡುವಂಥ ಕೆಲಸ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪಕ್ಷ ಹೊಡೆದಿದ್ದಾರೆ. ದಿಲ್ಲಿನಲ್ಲಿ ಕೇಜ್ರಿವಾಲ್ ಅವ್ರನ್ನ ಯಾವುದೋ ಕೇಸಲ್ಲಿ ಸಿಕ್ಸಾಕ್ಸಿ ಅವ್ರು ಜೈಲಿಗೆ ಹೋಗೋಂಗೆ ಮಾಡಿದ್ದಾರೆ. ಒಂದು ಸರಿ ಬೇಲ್ ಸಿಕ್ಕಿದ ತಕ್ಷಣ ED ಕೇಸಲ್ಲಿ ಬೇಲ್ ಸಿಕ್ಕಿದ್ರೆ ಮತ್ತೆ CBI ಕೇಸ್ ಹಾಕಿಸಿ ಅವ್ರು ಮತ್ತೆ ವಾಪಸ್ ಜೈಲಿಗೆ ಹೋಗೋಂಗೆ ಮಾಡ್ತಾರೆ. ಜಾರ್ಖಂಡಲ್ಲಿ ಒಂದು ಕ್ಷುಲ್ಲಕ ಕೇಸ್ ಮೇಲೆ CM ಅನ್ನು ಜೈಲಿಗೆ ಕಳಿಸ್ತಾರೆ. ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲು ಅಲ್ಲೆಲ್ಲ ಕೂಡ ರಾಜ್ಯಪಾಲರನ್ನು ಬಳಸ್ಕೊಂಡು ಸರ್ಕಾರಗಳಿಗೆ ಕಿರುಕುಳ ಕೊಡುವಂಥ ಕೆಲಸ ಮಾಡ್ತಾರೆ. ಸೊ ಇದು ಕರ್ನಾಟಕದಲ್ಲ, ಇದು ಈ BJP ಅವ್ರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಇದೇ ರೀತಿ ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹೇಗಾದರೂ ಮಾಡಿ ಚುನಾಯಿತ ಸರ್ಕಾರಗಳನ್ನು ಬೀಳಿಸಿ ತಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಅಡ್ಡದಾರಿನ ಹಿಡಿತಿದ್ದಾರೆ. ಆದರೆ ಇದರಿಂದ ನಮ್ಮ ದೇಶಕ್ಕೆ ನಷ್ಟ, ಒಬ್ಬ CMಗೆ ಅಥವಾ ಒಂದು ವಿರೋಧ ಪಕ್ಷಕ್ಕೆ ನಷ್ಟ ಆಗೋದಿಲ್ಲ. ಇದರಿಂದ ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗುತ್ತೆ. ಜನ ಅದನ್ನು ಅರ್ಥ ಮಾಡ್ಕೊ. ಕಳೆದ 10 ವರ್ಷಗಳಿಂದಲೂ ಕೂಡ ಮೋದಿಯವ್ರನ್ನ ಮತ್ತು ಜೊತೆಗೆ ಅಮಿತ್ ಶಾ ಅವ್ರನ್ನ ಅತ್ಯಂತ ಕಟುವಾಗಿ ಟೀಕೆ ಮಾಡ್ತಾ ಇದ್ದಂಥವ್ರಲ್ಲಿ ಭಾಳ ನಂಬರ್ 1 ಪ್ಲೇಸಲ್ಲಿರುವಂಥದ್ದು ಸಿದ್ದರಾಮಯ್ಯನವರು. ಅದೇ ವಿಚಾರನೇ ಈಗ ಈ ಥರದ ಒಂದು ಕಾನೂನು ವಿಚಾರಕ್ಕೆ ಮುಳ್ಳಾಗ್ತಾ ಇದೆ ಅಂತ. ಈಗ ಕೇಂದ್ರ ಸರ್ಕಾರದಲ್ಲಿರೋ ಅಮಿತ್ ಶಾ, ಮೋದಿ ಅಥವಾ ಯಾವುದೇ BJP ನಾಯಕರಿಗಾಗಲಿ ಅವ್ರಿಗೆ ಯಾವುದೇ ಒಂದಿಷ್ಟು ನಾಚಿಕೆ ಮಾನ್ಯ ಮರ್ಯಾದೆ ಅನ್ನೋದು ಏನಿರೋದಿಲ್ಲ. ಅವ್ರಿಗೆ ಯಾರು ಅವ್ರಿಗೆ ಬೈತಿರ್ತಾರೆ, ಇವರು ಅವ್ರನ್ನ ಬೈದಿರ್ತಾರೆ, ಬೇಕಾದಷ್ಟು ಆರೋಪ ಮಾಡಿರ್ತಾರೆ. ಆದರೆ ಅದೇ ನಾಯಕರು ಇವ್ರ ಪಕ್ಷಕ್ಕೆ ಸೇರಿಕೊಂಡಾಗ ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಕೊಂಡು ತಮ್ಮ ಪಕ್ಷದವ್ರನ್ನಾಗಿ ಮಾಡ್ಕೋತಾರೆ. ಅಂತ ಬೇಕಾದ ನಿದರ್ಶನಗಳಿದೆ ಅಲ್ವಾ. ವೆಸ್ಟ್ ಬೆಂಗಾಲಲ್ಲಿ ಯಾರು ಸುವೇಂದು ಅಧಿಕಾರಿ, ಮತ್ತು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್, ಅಜಿತ್ ಪವಾರು. ಸೊ ಈ ರೀತಿ ಮತ್ತು ಹಿಮಂತ್ ಬಿಸ್ವಾ ಶರ್ಮಾ ಈಗ ಅವ್ರನ್ನ CM ಮಾಡಿದ್ದಾರೆ. ಸೊ ಯಾರ ಮೇಲೆ ಇವರು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರು ಅಂಥ ನಾಯಕರು ಇವ್ರ ಪಕ್ಷಕ್ಕೆ ಬಂದರೆ ಅವ್ರಿಗೆ ದೊಡ್ಡ ಸ್ಥಾನ ಕೊಟ್ಟು ಅವ್ರಿಗೆ ಮಾನ್ಯತೆ ಕೊಡ್ತಾರೆ. ಅವ್ರಿಗೆ ಹಿಂದೆ ಅವ್ರು ಎಷ್ಟೇ ಬೈದಿರಲು ಕೂಡ ಅವ್ರು ಯೋಚನೆ ಮಾಡಿಲ್ಲ. ಅವ್ರಿಗೆ ಅಧಿಕಾರ ಒಂದೇ ಗುರಿ, ಅಧಿಕಾರ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಸೊ ಅಧಿಕಾರದ ಲಾಲಸೆಗೆ ಯಾವ ಮಟ್ಟಕ್ಕಾದರೂ BJP ನಾಯಕರು ಹೇಳ್ತಾರೆ, ಅದರೊಳಗೇನು ಆಶ್ಚರ್ಯ ಇಲ್ಲ. ಈಗ CM ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ 3 ಜನ RTI ಕಾರ್ಯಕರ್ತರು. ಅವರ ಸ್ಯಾಂಟಿಟಿ ಬಗ್ಗೆ ಏನು ಹೇಳ್ತೀವಿ? ಅವರ ಸ್ಯಾಂಟಿಟಿ ಈಗ ಒಬ್ಬರು ಖಾಸಗಿ ವ್ಯಕ್ತಿ ದೂರು ಕೊಟ್ಟ ತಕ್ಷಣ
ರಾಜ್ಯಪಾಲರು ಒಬ್ಬ CMಗೆ ಸ್ಯಾಂಕ್ಷನ್ಗೆ ಅದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ಒಂದು ತನಿಖೆ ಆಗಿರಬೇಕು, ಒಂದು ತನಿಖೆ ಆಗಿ ಒಂದು ಆ ವರದಿ ಆಧಾರದ ಮೇಲೆ ಕೊಡಬೇಕು. ಮತ್ತು ಒಂದು ಸ್ಯಾಂಕ್ಷನ್ ಕೊಡಬೇಕು ಅಂದರೆ ಪ್ರಾಸಿಕ್ಯೂಷನ್ಗೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಇದೆ. ಅದ್ರ ಪ್ರಕಾರ ಒಬ್ಬ DG ಅಥವಾ AG ಪರ್ಮಿಷನ್ ಕೇಳಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ವರದಿ ಬಂದ ನಂತರ ಇವರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಬೇಕು. ಬಟ್ ಇವರು ಅದು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ. ಯಾಕೆಂದರೆ ಇವ್ರಿಗೆ ಕಾನೂನು ಮೇಲೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಸೊ ಹೋಗಲಿ ಖಾಸಗಿ ವ್ಯಕ್ತಿಗಳು ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗಾದ್ರೂ ವಿಶ್ವಾಸಾರ್ಹತೆ ಇದೆ ಅಂದರೆ ಅದೂ ಇಲ್ಲ. ಒಬ್ಬರು ಎಕ್ಸ್ಟಾರ್ಷನಿಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಇನ್ನೊಬ್ಬರು ರೌಡಿ ಶೀಟರು. ಸೊ ಇನ್ನೊಬ್ರು ಯಾರು ಪ್ರದೀಪ್ ಕುಮಾರ್ ಅಂತ ಹೇಳಿದ್ರೆ ಅವ್ರು ಜನತಾ ದಳ ಪಕ್ಷದ ಲೀಗಲ್ ಸೆಲ್ ಹೆಡ್ಡು. ಸೊ ಈ ರೀತಿ ಯಾರಿಗೆ ಒಂದು ರೀತಿ ರಾಜಕೀಯ ದುರುದ್ದೇಶ ಇರುತ್ತೆ ಅಥವಾ ಯಾರಿಗೆ ವಿಶ್ವಾಸಾರ್ಹತೆ ಇಲ್ಲ ಅಂಥ ವ್ಯಕ್ತಿಗಳ ಆಧಾರದ ಮೇಲೆ ಇವರು ಒಬ್ಬ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತಂತಂದರೆ ರಾಜ್ಯಪಾಲರ ನಡೆ ಎಷ್ಟು ಅನುಮಾನಾಸ್ಪದವಾಗಿದೆ ಅಂತ ನೀವು ಊಹಿಸ್ಬೋದು. ನಿಮ್ಮ ತಾಯಿಯವರ ಹೆಸರನ್ನ ಬಹುತೇಕ ಯಾರೂ ಕೇಳೇ ಇರಲಿಲ್ಲ, ಜೊತೆಗೆ ನೋಡಿರೋಂಥ ವಿಚಾರದಲ್ಲಿ ಇಲ್ಲೇ ಇಲ್ಲ ಬಿಡಿ. ಇಂತಹವರು ಇವತ್ತಿನ ಇಷ್ಟೆಲ್ಲ ಬೆಳವಣಿಗೆಗಳ ಕೇಂದ್ರ ಬಿಂದು ಆಗ್ತಾ ಇದ್ದಾರೆ. ಸಹಜವಾಗಿ ಅವರಿಗೆ ಬೇಸರ ಆಗಿರ್ಬೋದಾ? ಯಾಕೆಂದರೆ ಮಗನಾಗಿ ತಾವು ಮಾತಾಡಿರ್ತೀವಿ. ಇಲ್ಲ, ಅವ್ರಿಗೂ ಪ್ರಾರಂಭದಲ್ಲಿ ಬೇಸರ ಆಯಿತು. ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಬಟ್ ಈ ಒಂದು ಕಾರಣದಿಂದ ಅವ್ರ ಹೆಸರನ್ನು ಸುಮ್ಮನೆ ಮೀಡಿಯಾಗಳ ಮುಂದೆ ತಂದು ಪದೇ ಅವ್ರ ಹೆಸರನ್ನ ಬಳಸುವಂಥ ಕೆಲಸ ಮಾಡಿದ್ರು. ಹಾಗಾಗಿ ಪ್ರಾರಂಭದಲ್ಲಿ ಬೇಸರ ಆಯಿತು. ಬಟ್ ಅವ್ರಿಗೂ ಕೂಡ ಗೊತ್ತಿದೆ ಇದ್ರೊಳಗೆ ಅವ್ರದ್ದು ಏನೂ ತಪ್ಪಿಲ್ಲ, ಅವ್ರು ಏನು ಮಾಡಿರೋದು ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ನಾವು ಅವ್ರಿಗೆ ಧೈರ್ಯ ಹೇಳಿದೆವು ಕೂಡ, ಅವರು ಧೈರ್ಯವಾಗಿ ಹೇಳ್ತಾರೆ. ಏನೇ ಬಂದರೂ ಅವರು ಎದುರಿಸ್ತಾರೆ. ಯಾವುದೇ ಮಗನಾಗಿ ನೀವು ವಿಧಾನ ಪರಿಷತ್ ಸದಸ್ಯರ ಮಗನಾಗಿ, ಯಾಕೆ ನೀವು ರಾಜಕಾರಣ ಕಲ್ತ್ಬಿಟ್ಟಿದ್ದೀರಿ, ಮಗನಾಗಿ ನಿಮ್ಗೆ ಈ ವಿಚಾರ ಅರ್ಥ ಆಯ್ತಾ? ಯಾಕಂದ್ರೆ ತಮ್ಮ ತಂದೆಯವ್ರ ಮೇಲೆ ಈ ಥರದೊಂದು ಆರೋಪ. ಕೋರ್ಸ್ ಪ್ರಾರಂಭದಲ್ಲಿ ತಾಯಿಯವ್ರಿಗೆ ಬೇಸರ ಆಯಿತು ಅಂತ ಹೇಳಿದ್ನಲ್ಲ. ಸೊ ಅವ್ರಿಗೆ ಬೇಸರ ಆಗಿದ್ದು ನೋಡಿ ನನಗೂ ಬೇಸರ ಆಯಿತು. ಬಟ್ ಆದರೆ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವು ತರಬೇಕಾದಂಥ ಬೆಲೆ ಇದೇನೆ. ಒಂದೊಂದು ಸರಿ ನಮ್ಮ ಮನೆಯವ್ರ ಮೇಲೂ ಕೂಡ ಈ ರೀತಿ ಆರೋಪ ಮಾಡ್ತಾರೆ, ಕುಟುಂಬದವ್ರನ್ನ ಹೀಯಾಳಿಸುವಂಥ ಕೆಲಸ ಮಾಡ್ತಾರೆ, ಅವ್ರ ಹೆಸರನ್ನು ಬೀದಿಗೆ ಎಳೆಯುವಂಥ ಕೆಲಸ ಮಾಡ್ತಾರೆ. ಬಟ್ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವು ಅದನ್ನೆಲ್ಲ ಎದುರಿಸಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗುತ್ತೆ. ತಂದೆಯವರು ಕೂಡ ಅದೇ ಮನಸ್ಥಿತಿಯಲ್ಲೇ ಇದ್ದಾರೆ. ಹೌದು. ಈಗ ಕಾಂಗ್ರೆಸ್ ಹೈಕಮಾಂಡ್ನ ಸ್ಟ್ಯಾಂಡ್ ಯಾವ ಥರ? ಈಗ ನಮಗಿರುವಂಥ ಮಾಹಿತಿಗಳು ನಿಮ್ಮ CM ಅವರ ಪರವಾಗಿದ್ದಾರೆ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಏನೂ ತಪ್ಪು ಮಾಡಿಲ್ಲ. ಎಲ್ಲ ಅವ್ರ ಮೇಲೆ ಬಂದಿರೋಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಎಲ್ಲ ಸುಳ್ಳು ಆರೋಪ ಅನ್ನೋದು ಹೈಕಮಾಂಡ್ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಏನೂ ತಪ್ಪು ಮಾಡಿಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿಗಳ ಹಿಂದೆ ಇರ್ತೀವಿ ಅನ್ನೋ ಸಂದೇಶನ ಹೈಕಮಾಂಡ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತು ರಾಜೀನಾಮೆ ಕೊಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಕೂಡ ಅದೇ ಡಿಸಿಷನ್ ಆಗಿದೆ. ಸೊ ಹಾಗಾಗಿ ಇಡೀ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಹಿಂದೆ ಇದೆ. ನೀವು ಡಾಕ್ಟರ್ ಆಗಿದ್ದವರು ಈ ವ್ಯವಸ್ಥೆ ನೋಡಿ ಈಗ ಬೇಜಾರಾಗ್ತಾ ಇದೆಯಾ? ಯಾಕೆಂದರೆ ನಿಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಳ್ತಾರೆ ನೋಡ್ತಾ ಇದ್ದೀನಿ. ಈ ವ್ಯವಸ್ಥೆ ನೋಡಿ ಈಗ ಬೇಸರ ಆಗ್ತಾ ಇದೆಯಾ ಅಂತ? ಇಲ್ಲ, ಅಫ್ಕೋರ್ಸ್ 46 ವರ್ಷಗಳ ತಂದೆ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಆರೋಪ ಬಂದಿರಲಿಲ್ಲ. ಆವಾಗವಾಗ ಆರೋಪ ಬರ್ತಿತ್ತು. ಬಟ್ ಆ ಆರೋಪಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ತಂದರೆ ಅವ್ರು ಕೊಡ್ತಾಯಿದ್ರು. ಮತ್ತು ಅದಕ್ಕೆ ಜನಕ್ಕೂ ಗೊತ್ತಿರ್ತಿತ್ತು ಆ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿ. ಬಟ್ ಅದನ್ನು ಯಾರೂ ಇಶ್ಯೂ ಮಾಡೋಕ್ಕೂ ಹೋಗ್ತಿರಲಿಲ್ಲ. ಯಾಕೆ ಅಂತಂದರೆ ಸುಮ್ಮನೆ ಸುಳ್ಳು ಆರೋಪ ಮಾಡಬಾರ್ದು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಅನ್ನೋ ಒಂದು ಕನಿಷ್ಠ ನೈತಿಕತೆ ಹೆಚ್ಚಿನ ಜನಕ್ಕೆ ಇರ್ತಿತ್ತು. ಬಟ್ ಈಗಿನ ರಾಜಕೀಯದಲ್ಲಿ ಎಸ್ಪೆಷಲಿ 2014 ಆದಮೇಲೆ ಇವತ್ತು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು. ತಪ್ಪು ಮಾಡಿಲ್ಲದೆ ಇರೋರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸುವಂಥ ಪ್ರಯತ್ನ ಮಾಡ್ಬೋದು. ಆ ರೀತಿ ಒಂದು ಬೆಳವಣಿಗೆ ಆಗಿಬಿಟ್ಟಿದೆ. ಅದನ್ನು ನೋಡಿ ಸ್ವಲ್ಪ ಬೇಸರ ಆಗುತ್ತೆ. ಈಗ ಕಾನೂನಲ್ಲಾದರೂ ನಿಮಗೆ ನ್ಯಾಯ ಸಿಗ್ಬೋದು ಅನ್ನೋ ನಂಬಿಕೆ ಈ ಇವತ್ತಿನ ವ್ಯವಸ್ಥೆಯಲ್ಲಾದರೂ ಇದೆಯಾ ಅಂತ? ಇಲ್ಲ, ಯಾವತ್ತೂ ಕೂಡ ಭರವಸೆ ಇಟ್ಕೊಂಡೇ ಇರಬೇಕು. ಹಾಗಾಗಿ ಕೋರ್ಟ್ನಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಬಟ್ ಅದೇ ಸಮಯದಲ್ಲಿ ಬೇರೆ ಎಷ್ಟೊಂದು ಕಡೆ ಕೋರ್ಟ್ನಲ್ಲೂ ಕೂಡ BJP ಸರ್ಕಾರದ ಒಂದು ಪ್ರಭಾವ ಬಳಸಿರುವಂಥ ನಿದರ್ಶನಗಳಿವೆ. ಸೊ ಹಾಗಾಗಿ ಅಕಸ್ಮಾತ್ ಹೈಕೋರ್ಟಲ್ಲಿ ನ್ಯಾಯ ಸಿಗದೇ ಹೋದರೂ ಕೂಡ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೂ ಕೂಡ ನಾವು ಸಜ್ಜಾಗಿದ್ದೀನಿ ಕಾನೂನಾತ್ಮಕವಾಗಿ. ಇದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರದಲ್ಲಿ ನನ್ನ ತಾಯಿಗೆ ಆಗಲಿ ತಮಗಾಗಲಿ ಇಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಬೇಸರವಾಗಿದೆ. ಆದರೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೇವೆ. 2014 ನಂತರದಲ್ಲಿ ಈ ಥರದ ಒಂದು ನೀಚ ರಾಜಕಾರಣ ಶುರುವಾಗಿದೆ ಅನ್ನುವಂಥ ಬೇಸರದ ಮಾತನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.